ಯುದ್ಧದ ಬಗ್ಗೆ ಕೈ ನಾಯಕರು ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಬೇರೆಯವರಿಂದ ಪಾಠ ಹೇಳಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿ ತಿಮ್ಮಾಪುರ್ ಹೇಳಿಕೆಯ ಬಗ್ಗೆ ಏನ್ ಕೆಂಡ ಕಾರ್ತಾ ಇದ್ದಾರೆ ಬಿಜೆಪಿ ನಾಯಕರು, ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ನಾವು ಬೇರೆಯವರ ಹತ್ರ ಇದ್ರ ಬಗ್ಗೆ ಎಲ್ಲ ಪಾಠ ಕೇಳೋ ಅನಿವಾರ್ಯತೆ ಅವಶ್ಯಕತೆ ಇಲ್ಲ. ದೇಶದ ಭದ್ರತೆ ವಿಚಾರ ಅಂತ ಬಂದಾಗ ಕಾಂಗ್ರೆಸ್ ಮಾಡಿರುವ ತ್ಯಾಗ ಕೂಡ ಬಹಳಾನೇ ದೊಡ್ಡದಿದೆ ಅಂತ ಹೇಳ್ತಾ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ದೇಶದ ಭದ್ರತೆಗೆ ಮಾಡಿರೋ ತ್ಯಾಗ ಬೇರೆ ಯಾರೂ ಕೂಡ ಮಾಡಿಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದು. ನಾವೇನು ಪಹಲ್ಗಾಮ್ ದುರ್ಘಟನೆ ಬಗ್ಗೆ ಮೃದು ಧೋರಣೆಯನ್ನ ತೋರಿಲ್ಲ. ನಮ್ಮ ನಾಯಕರು ಸರ್ವಪಕ್ಷ ಸಭೆಯಲ್ಲಿ ಈಗಾಗಲೇ ಅಭಿಪ್ರಾಯ ತಿಳಿಸಿದ್ರು. ಇದು ದೇಶದ ಭದ್ರತೆ ವಿಚಾರ, ನಾವೆಲ್ಲರೂ ಎಚ್ಚರಿಕೆಯಿಂದ ಮಾತಾಡಬೇಕು. ಇದನ್ನು ನಾವು ಪಕ್ಷಾತೀತವಾಗಿ ನೋಡಬೇಕು, ಪಕ್ಷಾತೀತವಾಗಿ ನಿರ್ಧಾರ ತಗೋಬೇಕು. ದೇಶದ ಭದ್ರತೆ ಅಂತ ಬಂದಾಗ ನಾವು ಸರ್ಕಾರದ ಜೊತೆಗಿದ್ದೀವಿ. ನಾನು ಒಂದು ಮಾತಾಡೋದು, ಇನ್ನೊಬ್ರು ಮತ್ತೊಂದು ಮಾತನಾಡೋದು ಅವೆಲ್ಲ ಮಾಡಬಾರ್ದು ಅಂತ ಹೇಳಿ ತಿಮ್ಮಾಪುರ್ ಹೇಳಿಕೆ ವಿಚಾರಕ್ಕೆ ಯಾವಾಗ ಬಿಜೆಪಿ ನಾಯಕರು ಆಕ್ರೋಶ ಹೊರ ಹಾಕಿದ್ರು ಆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಏನು ಹೇಳಿದ್ರು ಕೇಳೋಣ. ನೋಡಿ, ಇದರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದು ಸರಿ ಕಾಣಿಸೋದಿಲ್ಲ. ನಾನೊಂದು ಹೇಳೋದು, ಇನ್ನೊಬ್ರೊಂದು ಹೇಳೋದು, ಬಾಯಿಗೆ ಬಂದಂಗೆ ನಾವೆಲ್ಲರೂ ಕೂಡ ಹೇಳ್ತಾ ಹೋದ್ರೆ ಅದರ ಮಹತ್ವನೇ ಹೋಗ್ಬಿಡುತ್ತೆ. ಅದಕ್ಕೆ ನಾವು ಯಾರೂ ಕೂಡ ಇದರ ಬಗ್ಗೆ ಹೆಚ್ಚು ಪ್ರತಿಕ್ರಿಯೆ ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಅಲ್ಲ, ಹೈಕಮಾಂಡ್ ಕೂಡ ಅದಕ್ಕೆ ಎಲ್ರಿಗೂ ವಾರ್ನ್ ಮಾಡಿದೆ ಅಂತಲ್ಲ ಸರ್, ಯಾರು ಮನಸ್ಸು ಇಚ್ಛೆ ಮಾತಾಡಬೇಡಿ ವಿಚಾರದಲ್ಲಿ. ಏನು ಗೊತ್ತಿಲ್ಲ ಅದು ನನಗೆ, ಬಟ್ ನಾವೆಲ್ಲ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಮಾತಾಡ್ತೀವಲ್ಲ ಈ ವಿಷಯ. ನೋಡಿ, ಇದು ದೇಶದ ಭದ್ರತೆ ವಿಚಾರ. ನಾನು ಮೊದಲೇ ಹೇಳಿದ್ದೇನೆ, ಹಿಂದೆನೇ ನಾನು ರಿಯಾಕ್ಟ್ ಮಾಡಿದಾಗ ಹೇಳಿದೆ, ಪಕ್ಷಾತೀತವಾಗಿ ಇದು ಈ ಘಟನೆಯನ್ನು ನಾವು ನೋಡಬೇಕಾಗುತ್ತೆ ಮತ್ತು ಪಕ್ಷಾತೀತವಾಗಿ ತೀರ್ಮಾನಗಳು ತಗೋಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೇನೆ. ಅದೇ ರೀತಿ ಇವತ್ತು ಹೇಳ್ತೇನೆ, ಇದು ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು. ನಮ್ಮ ಯಾವುದೇ ಪ್ರತಿಕ್ರಿಯೆ ಏನಿದೆ ಇದು ಬಿಯಾಂಡ್ ಪಾಲಿಟಿಕ್ಸ್ ಆಗಬೇಕು. ಜೊತೆಗೆ ಭದ್ರತೆಯ ದೃಷ್ಟಿಯಿಂದ ದೇಶದ ಭದ್ರತೆ ಬಗ್ಗೆ ಸರ್ಕಾರ ಏನು ಇವತ್ತು ಕೇಂದ್ರ ಸರ್ಕಾರ ಇದೆ, ಅವರು ಏನು ಕ್ರಮ ತಗೋಬೇಕು ಅದಕ್ಕೆಲ್ಲ ನಮ್ಮ ಸಹಕಾರ ಇದೆ. ನಾವು ಹೇಳಿದ್ದೇವೆ ಕಾಂಗ್ರೆಸ್